ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇಂದಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ನಿಮ್ಮಲ್ಲಿ ತುಂಬ ಜನ ಈ ಒಂದು ತಪ್ಪನ್ನ ಮಾಡ್ತಾ ಇದ್ದೀರಾ. ಆ ತಪ್ಪನ್ನೇನಾದರೂ ನೀವು ಮಾಡ್ತಾ ಇದ್ರೆ ಹಿಂದೆ ನಿಲ್ಲಿಸಿ, ಇಲ್ಲವಾದ್ರೆ ನಿಮ್ಮ ಆರೋಗ್ಯವನ್ನ ನೀವೇ ಹಾಳು ಮಾಡ್ಕೊತಾ ಇದ್ದೀರಾ ಅಂತ ಅರ್ಥ. ಆ ಒಂದು ತಪ್ಪು ಯಾವುದು ಅನ್ನೋದನ್ನ ನೋಡೋಣ ಬನ್ನಿ. ಆ ತಪ್ಪು ಯಾವುದು ಅಂತಂದ್ರೆ ರಾತ್ರಿ ಸಮಯದಲ್ಲಿ ಮೊಸರನ್ನ ತಿನ್ನೋದು. ರಾತ್ರಿ ಸಮಯದಲ್ಲಿ ಮೊಸರನ್ನ ತಿನ್ನೋದು ಒಳ್ಳೇದಲ್ಲ. ಅದು ಯಾಕೆ ಅಂತ ಸರಳವಾಗಿ ಹೇಳ್ತೇನೆ ಬನ್ನಿ. ರಾತ್ರಿ ನಾವು ಮಲಗಿರೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಮೊಸರು ಹೆವಿ ಫುಡ್ ಆಗಿರೋದ್ರಿಂದ ನಾವು ರಾತ್ರಿ ಸಮಯದಲ್ಲಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಆಗೋದಿಲ್ಲ. ಇದರಿಂದ ನಮಗೆ ಅಸಿಡಿಟಿ ಆಗಿರ್ಬೋದು ಮತ್ತು ಅಜೀರ್ಣ ಸಮಸ್ಯೆ ಹೆಚ್ಚಾಗುತ್ತದೆ. ಮೊಸರು ಶೀತಗುಣವನ್ನು ಹೊಂದಿದೆ. ಆದ್ದರಿಂದ ಕೆಲವರಲ್ಲಿ ಕಫ ಮತ್ತು ಕೆಮ್ಮು ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ರಾತ್ರಿ ಸಮಯದಲ್ಲಿ ನಮ್ಮ ದೇಹದ ಜೀರ್ಣಶಕ್ತಿ ಕಡಿಮೆ ಇರೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನಾವು ಮೊಸರನ್ನ ರಾತ್ರಿ ಸಮಯದಲ್ಲಿ ಬಳಸಬಾರ್ದು. ಇದರಿಂದ ನಾವು ದಪ್ಪ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಮ್ಮ ದೇಹದಲ್ಲಿ ಅಜೀರ್ಣ ಮತ್ತು ಕಫದ ಸಮಸ್ಯೆ ಜಾಸ್ತಿ ಆಗೋದ್ರಿಂದ ನಮಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಕೂಡ ಬರದೇ ಇರ್ಬೋದು. ಹಾಗಾದ್ರೆ ನಾವು ಮೊಸರನ್ನ ಯಾವ ಸಮಯದಲ್ಲಿ ತಿನ್ನಬೇಕು? ಮೊಸರನ್ನ ತಿನ್ನೋದಕ್ಕೆ ಸರಿಯಾದ ಸಮಯ ಬೆಳಗ್ಗೆ ಅಥವಾ ಮಧ್ಯಾಹ್ನ. ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿನ್ನೋದ್ರಿಂದ ಮೊಸರಿನ ಒಂದು ಅದ್ಭುತ ಶಕ್ತಿ ನಮ್ಮ ದೇಹಕ್ಕೆ ಸಿಗುತ್ತೆ. ಜೊತೆಗೆ ರಾತ್ರಿ ಸಮಯದಲ್ಲಿ ನಾವು ಮೊಸರನ್ನ ತಿಂದು ಆಗ್ತಕ್ಕಂತಹ ಅನಾನುಕೂಲಗಳಿಂದ ಕೂಡ ನಾವು ತಪ್ಪಿಸ್ಕೋಬಹುದು. ಹಾಗಾದ್ರೆ ರಾತ್ರಿ ಸಮಯದಲ್ಲಿ ಮೊಸರಿನ ಬದಲಿಗೆ ತಿಳಿ ಮಜ್ಜಿಗೆ ಅಥವಾ ಬಿಸಿ ನೀರನ್ನ ಸೇವಿಸೋದು ನಮ್ಮ ದೇಹಕ್ಕೆ ಉತ್ತಮ. ಮೊಸರು ನಮ್ಮ ದೇಹಕ್ಕೆ ಬೆಳಗಿನ ಸಮಯದಲ್ಲಿ ಪಥ್ಯವಾದರೆ ರಾತ್ರಿಯ ಸಮಯದಲ್ಲಿ ಅಪಥ್ಯವಾಗಿರುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೊಸರಿನ ಒಂದು ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಷಯ ನಿಮ್ಗೇನಾದ್ರೂ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂತಹ ವಿಷಯದೊಂದಿಗೆ ಸಿಗ್ತೇನೆ.